ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ರಾಜು ಅವ್ರ ಬರ್ತಡೇ. ಸೊ ನಮ್ಮದು ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ಗ್ರ್ಯಾಂಡಾಗಿ ಏನೂ ಮಾಡ್ಕೊಳ್ಳಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಹಾಗೆ ನನ್ನ ಮಗಳದು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದೆ. ಎಲ್ಲ ಅರ್ಜೆಂಟಾಗಿ ಮಾಡಿಸ್ಕೊಟ್ರು. ಇವಾಗೇನೋ ಆಗಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು ಆಂಟಿ, ಅಂಗನವಾಡಿ ಟೀಚರು. ಅದಕ್ಕೋಸ್ಕರ ಆಫೀಸಲ್ಲೇ ಹೋಗಿ ಕೇಳ್ಕೊಬರೋಣ ಏನು ಎತ್ತ ಅಂತ ಹೋಗೋಣ ಅಂತ ಹಾಗೆ ಹೋಗ್ತಿದ್ದೀವಿ. ಹಾಗೆ ಅಲ್ಲಿ ತೋಪಮ್ಮ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ನಾಳೆನೇ ಒಟ್ಟಿಗೆ ಬರ್ಡೇ ಆ್ಯನಿವರ್ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಡ್ತಾಯಿದ್ದೀವಿ. ತಿಂಡಿ ದೋಸೆ ತಿನ್ಕೊಂಡು ಇವಾಗ ತಾನೇ ಹೊರಡ್ತಾಯಿದ್ದೀವಿ. ಮನೇಲಿ ಕೋನ ಇತ್ತು, ಕೋನ ಹಾಕೊಂಡ್ರೆ ಏನೋ ಒಂಥರ ಚೆನ್ನಾಗಿ ಬೆಳಿಗ್ಗೆ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಸಿಂಪಲ್ಲಾಗಿ ಈ ಥರ ಬಿಟ್ಕೊಂಡೆ ನನ್ನ ಮಗಳು ಕಿತ್ಕೊಳ್ಳೋಕೆ ಬರ್ತಿದ್ಲು. ಬೆಳಿಗ್ಗೆ 3 ಗಂಟೆಗೆ ಎದ್ಬಿಟ್ಲವಳು. ಆವಾಗ ನನಗೂ ಎಚ್ಚರ ಆಗೋಯ್ತು. ಮಲ್ಕೊಂಡಿದ್ದೆ 12:30. ರಾಜುಗೆ ವಿಶ್ ಮಾಡಿ 12 ಗಂಟೆಲಿ ವಿಶ್ ಮಾಡಿಬಿಟ್ಟು ಮಲ್ಕೊಂಡಿದ್ದೆ. ಲೇಟ್ ಆಯ್ತು. ಇನ್ನು ಬೆಳಗ್ಗೆ 6:45 7 ಗಂಟೆಗೆ ಮತ್ತೆ ಇದ್ಲು. ಅವಳು ಮಲಗಿಸಿ ದೋಸೆ ಊದು ತಿನ್ನಿಸಿ ಅವಳಿಗೆ. ಸೊ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಹೊರಡೋಣ ಅಂತ ಹೊರಡ್ತಾಯಿದ್ದೀವಿ. ದೇವ್ರಿಗೆ ಹೂ ಮುಡಿಸ್ಬಿಟ್ಟು ದೀಪ ಹಚ್ಚಪ್ಪ ಅಂತ ಹೇಳಿದೆ. ಸೊ ದೀಪ ಹಚ್ಚಿ ಹೂ ಮುಡಿಸಿದ್ದಾರೆ. ಅದು ಸ್ವಲ್ಪ ಮುಂದೆ ಎಲ್ಲ ಜಾತ್ರೆ ಥರ ಮುಡಿಸ್ಬಿಟ್ಟವ್ರೆ ನಮ್ಮ ರಾಜು ಅವರು. ಹೇಗೋ ಅಷ್ಟಾದರೂ ಮಾಡೋರೆ ಅಂತ ಖುಷಿ ಆಯಿತು. ದೇವ್ರಿಗೆ ನಮಸ್ಕಾರ ಮಾಡಿಕೊಂಡ್ರು ರಾಜು ಅವರು. ಆಮೇಲೆ ದೋಸೆ ಹಾಕ್ಕೊಟ್ಟೆ. ಹುಳಿ ಅಮ್ಮ ದೋಸೆ ಕೊಟ್ಟು ನಾನು ಹುಳಿನೂ ಅದನ್ನು ಹಾಕ್ಕೊಟ್ಟೆ. ತಿಂತ ಕೂತಿದ್ರು ಹೊರಗಡೆ. ಆಮೇಲೆ ನೋಡಿ ತೆಂಗಿನ ಮರ ಬೆಳ್ಸೋಕ್ಕೆ ಎಷ್ಟು ಕಷ್ಟ. ಈಗಿನ ತೆಂಗಿನ ರೈಟ್ ಕೇಳಿದ್ರೆ ಒಂದು ಕಾಯಿಗೆ 50 ರೂಪಾಯಿ. ಅವರು ಸೀಟು ಕೊಡಕೆ ಕಟ್ಸಿದ್ರು ಅಂತೇಳಿ ಪಕ್ಕದ ಮನೆಯವರು ಕೆಡಗಿಸ್ತಾಯಿದ್ರು. ಕಡಿಯೋದೊಂದು 10 ನಿಮಿಷ ಆದರೆ ಬೆಳೆಸೋದು ಅದು ಬೆಳೆಯೋದು ಎಷ್ಟು ಕಷ್ಟ ಅಲ್ವಾ. ಸೊ ನೋಡಿ ಕೊನೆಗೂ ಕಡ್ದು ಹಾಕ್ತಾ ಇದ್ದಾರೆ. ಹೊಟ್ಟೆ ಉರಿತು ನನಗಂತೂ. ಇರೋರು ಜಮೀನು ಅದು ಇರೋರಿಗೆ ಕಾಯಿ ಬೆಲೆ ಗೊತ್ತಿಲ್ಲ, ನಮಗಂತೂ ಭಾರಿ ಕಷ್ಟ. ಆಮೇಲೆ ನೋಡಿ ಅಲ್ಲಿ ಸುಮಾರು ಆಗಲೇ ಗರಿ ಎಲ್ಲ ಕಡಿತಾ ಇದ್ದಾರೆ. ಸೊ ಇನ್ನಷ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿತ್ತು ಮರ. ಅದು ಎಳ್ನೀರು ಕೊಡುತ್ತೆ, ಕಾಯಿ ಕೊಡುತ್ತೆ, ಎಷ್ಟು ಅನುಕೂಲ ಅದರಿಂದ. ಆಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ತೋಪಮ್ಮ ತಾಯಿ ದೇವಸ್ಥಾನಕ್ಕೆ ಕೈ ಮುಕ್ಕೊಂಬರೋಣ ಅಂತ ನಾನು ರಾಜು ಹೊರಟ್ವಿ. ಹಣ್ಣು ಕೈ ಏನು ಮಾಡಿಸ್ಲಿಲ್ಲ, ಅದೇ ಕರ್ಪೂರ ಹಚ್ಚಿ ಹೂ ಮುಡಿಸ್ಬಿಟ್ಟು ಬಂದ್ವಿ ಕೈ ಮುಕ್ಕೊಂಡು. ಆಮೇಲೆ ಇನ್ನು ಬಸವ ಜಯಂತಿ ಇತ್ತಲ್ಲ, ಸೊ ಅದಕ್ಕೋಸ್ಕರ ಮೆರವಣಿಗೆ ಇತ್ತು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅಂತ ಆವಾಗಲೇ ಮಾಡಿಸೋಣ ಅಂತೇಳಿ ಹಾಗೆ ಕೈ ಮುಕ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಆ ತಾಯಿ ನೋಡೋದೇ ಒಂದು ಸಂತೋಷ. ನಾವು ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ಮರನ ತುಂಡಾಗಿ ಕಟ್ ಮಾಡಿಬಿಟ್ಟಿದ್ರು. ನಮ್ಮದು ಸೀಟು ಸ್ವಲ್ಪ ಮುರಿದೋಗ್ಬಿಟ್ಟಿತ್ತು. ಸರಿ ಮಾಡಿಸ್ಕೊಡ್ತೀನಿ ಅಂತ ಹೇಳೋರೆ. ಹ್ಯಾಪಿ ಬರ್ಡೇ ರಾಜು ಅಂಕಲ್. ರಾಜು ಕೆಲ್ಸಕ್ಕೆ ಹೋಗಿದ್ರಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ ಮಾಡಿಸಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್. ಅವರೆಲ್ಲ ಫ್ರೆಂಡ್ಸ್ಗಳು, ರಾಜು ಅವ್ರ ಫ್ರೆಂಡ್ಸ್ ಅವರು. ಇವಾಗ ನೋಡಿದ್ರಲ್ಲ ನಮ್ಮ ಫ್ರೆಂಡ್ ಯಾವ ರೀತಿ ಬರ್ತ್ಡೇನ ಆಚರಿಸಿದ್ರು ಅಂತ. ಕೆಲ್ಸಕ್ಕೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಆಚರಿಸಿರೋದು. ನೈಟು 12 ಗಂಟೆ ಆಯಿತು ಮನೆಗೆ ಬರೋಷ್ಟರಲ್ಲಿ. ಇಲ್ಲಿ ಪೂಜಾ ನಗಾಡ್ದೊಳೆ ನೋಡಿ ಇಲ್ಲಿ. ಅಯ್ಯೋ ಯಾಕೆ ಕರ್ಮ ಅಂತಾರೆ. ದಿ ನೆಕ್ಸ್ಟ್ ಡೇ ಫೈನಲಿ ಬೆಳಿಗ್ಗೆ ಎದ್ದು ಬಾಗಿಲೆಲ್ಲ ಮುಂದೆ ತೊಪ್ಪೆ ಹಾಕಿ ಸೀಟಿ ಎಲ್ಲ ಸಿಂಪಲಾಗಿ ಮಾತ್ರ ರಂಗೋಲಿ ಬಿಟ್ಟೆ. ಸೊ ಎಲ್ಲ ಮಳೆ ಬಂದರೆ ಹೋಗುತ್ತೆ ಅಂತೇಳಿ ಬಣ್ಣ ಎಲ್ಲ ಹಾಕಲ್ಲ, ಏಕೆಂದರೆ ನಾಯಿ ಇರೋದ್ರಿಂದ ಎಲ್ಲನ ಹಾಳು ಮಾಡಿಬಿಡುತ್ತೆ. ಸೊ ಎಲ್ಲ ಆಗಿದೆ. ಸ್ನಾನ ಮಾಡಿ ಪೂಜೆ ಮಾಡೋದೊಂದೇ ಬಾಕಿ. ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಬಸವ ಜಯಂತಿ ಹಬ್ಬದ ಪೂಜೆ. ಸೊ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ರಾಜು ಅವ್ರು ಬರೋದು ಮಧ್ಯಾಹ್ನ. ನೋಡಿ ಪೂಜೆ ಸಿಂಪಲಾಗಿ ಮಾಡಿದೆ. ಬಸವಣ್ಣ ಅವ್ರದ್ದು 2ನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ರಾಜು ಕೆಲ್ಸಕ್ಕೆ ಹೋಗೋರೆ, ಬರೋದು ಲೇಟು. ಬರೋದು 3:30 ಆಗುತ್ತೆ. ಒಂದು ಗೃಹ ಪ್ರವೇಶ ಇತ್ತು, ಹೋಗಿ ಬರೋಣ ಅಂತ ರೆಡಿಯಾಗಿ ಕೂತಿದ್ದೀನಿ. ನಮ್ಮ ಅದಕ್ಕೆಗೋಸ್ಕರ ವೆಯ್ಟ್ ಮಾಡ್ತಾ. ಇದು ನಮ್ಮೂರ ಅಕ್ಕ ಅವ್ರದ್ದು ಮನೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ನೋಡಿ ನೀವೇ ನೋಡ್ತಿದ್ದೀರಾ. ನಿಜ ದೇವ್ರದ್ದು ಅಲಂಕಾರ ಮಾಡಿದಾಗ ನೋಡೋದೇ ಒಂದು ಖುಷಿ. ಹೋಮ ಎಲ್ಲ ಬೆಳಿಗ್ಗೆನೇ ಇಷ್ಟು ಗಂಟೆಗೆ ಅಂತ ಮಾಡಿರ್ತಾರಲ್ಲ, ಸೊ ಎಲ್ಲ ಮಾಡಿದರು. ನಾವು ಮೇಲೆಲ್ಲ ಇದು 3 ಫ್ಲೋರ್ ಮನೆ, ಇದು 2ನೇ ಫ್ಲೋರ್. ಇದು ರೂಮೇ ನೋಡಿ ಎಷ್ಟು ಅಗಲ ಇದೆ. ತುಂಬ ಚೆನ್ನಾಗಿತ್ತು. ರೂಮ್ ಆಗಲಿ, ಒಂದು ಅಡುಗೆ ಮನೆ, ಹಾಲ್ ಆಗಲಿ ತುಂಬ ಚೆನ್ನಾಗಿತ್ತು. ಆಮೇಲೆ ಬಾಲ್ಕನಿ ಕೂಡ ತುಂಬ ಚೆನ್ನಾಗಿತ್ತು. ಮೆಟ್ಲು ಒಳಗಡೆನೆ, ಕೆಳಗಡೆದು ಮಾಡ್ಕೋಬೇಕಿತ್ತು. ಸೊ ಎಲ್ಲ ಇದ್ರು ಅಂತ ಹೇಳಿ ಮಾಡ್ಕೊಳ್ಳಲಿಲ್ಲ. ಕೆಳಗಡೆನೂ ತುಂಬ ದೊಡ್ಡದಾಗೇ ಇದೆ. ಇದು 2ನೇ ಫ್ಲೋರು. 3ನೇ ಫ್ಲೋರ್ಗೆ ಇನ್ನೂ ಹೋಗಬೇಕಿತ್ತು. ಸೊ ನಾನು ಹೋಗಲಿಲ್ಲ, ಟೈಮ್ ಆಗಿಬಿಡುತ್ತೆ. ಬಿಸಿಲಿತ್ತು, ಸ್ವಲ್ಪ ನೆಡ್ಕೊಬಂದಿದ್ವಿ. ಇನ್ನು ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ನಾವು ಬೇಗ ಹೊರಡೋಣ ಅಂತ ಹೇಳಿ ಪಾಪು ಅಳ್ತಾಳೆ ಅಂತ ಇನ್ನೊಂದು ಫಂಕ್ಷನ್ ಇತ್ತು, ಅಮ್ಮ ಹೋಗಬೇಕಿತ್ತು.
ಸೊ ಅದಕ್ಕೋಸ್ಕರ ಹಾಗೆ ನೋಡಿಕೊಂಡು ಇನ್ನೊಂದು ಫ್ಲೋರ್ಗೆ ಹೋಗೋಕ್ಕೆ ಹೋಗಲಿಲ್ಲ. ಬನ್ನಿ ಅದಕ್ಕೆ ಅಂತ ಹೇಳಿ ಬರೋಣ ಅಂತ ಬಂದು ನೋಡಿ. ಇದು ಕೂಡ ರೂಮೇ ಎಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅದಕ್ಕೆಲ್ಲ ನಟರಾಜ ಸರ್ವಿಸ್ ಮಾಡ್ಕೊಂಡು ಬದಾಯಿದ್ದೀವಿ. ಏನೋ ತಿಂಡಿ ಕೊಡಂಗೆ ಕೊಡ್ತವ್ರೆ. ಏನಕ್ಕೆ ಇದು ಆಧಾರ್ ಕಾರ್ಡ್ ಸಖತ್ತಾಗಿ ಈ ಹುಡುಗರು ನಾವು ಹೆಂಗಪ್ಪ ನೆಡ್ಕೊ ಬರೋದು ಅಂದರೆ ನಾನು ಬರ್ತೀನಿ ಅನ್ಕೊಂಡು ನೆಡ್ಕೊಂಡು ಬಂದವ್ರೆ. A few minutes later. ಇವತ್ತು ನನಗೆ ಮತ್ತು ಪೂಜೆಗೆ ತುಂಬ ಸ್ಪೆಷಲ್ವಾದ ದಿನ. ಏನಪ್ಪ ಅಂತಂದರೆ ಇವತ್ತುಗೆ ನಾವು ಮದುವೆಯಾಗಿ 2 ವರ್ಷ ಆಯಿತು. ಅದ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಪೂಜೆಗೆ ಒಂದು ಸಣ್ಣ ಗಿಫ್ಟ್ ಕೊಡೋಣ ಅಂತಿದ್ದೀನಿ. ಪೂಜಾ ಬರ್ತಾವ್ರೆ. ನನ್ನ ಮೇಲೆ ಹಣೆ ಇಟ್ಟಳು. ಪೂಜಾ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಮಗೆಲ್ಲ ಗೊತ್ತಾಗೋಯ್ತು. ಕೇಳಿಸ್ತಾ? ಅದೇ ಖುಷಿಗೆ ಏನಿಲ್ವಾ? ಏನಿಲ್ವಾ ಅದೇ ಖುಷಿಗೆ ನನ್ನ ಕಡೆಯಿಂದ ಪೂಜೆಗೆ ಒಂದು ಸಣ್ಣ ಗಿಫ್ಟು. ಪೂಜಾ, ದೊಡ್ಡದೋ ಚಿಕ್ಕದೋ ನನ್ನ ಕೈಯಲ್ಲಿ ಆಗಿದ್ದು ನಾ ಕೊಡ್ತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇಸ್ಕೊಡೋದು ಬಿಡೋದು ನಿಮ್ಮ ಜವಾಬ್ದಾರಿ. ಬರೀ ಇಂಥದೆಯಾ? ಕೊಡ್ಲಾ? 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 ಅಡಿಲಿ ನನ್ನ ಮಗಳು ಹೆಂಗೆ ರಾಜು ಅಂತಾಳೆ. ಕೊಡ್ತೀನಿ ಈಗ ಪೂಜಾ. ಈಗ ಕೊಡ್ತಾ ಇದ್ದೀನಿ ಪೂಜೆಗೆ. ತಗೊಳ್ಳಿ ಪೂಜಾ, ನೋಡಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಬಡವರು ಎಲ್ಲಿ ಏನಿಲ್ಲಿ ಏನಲ್ಲಿ ನೋಡಿ, ನಮ್ಗೆ ಏನೂ ಇಲ್ಲ. ನಾವು ಹಿಂಗೆ ಗಿಫ್ಟ್ ಕೊಟ್ರೆ ನಮ್ಗೆ ಏನೂ ಇಲ್ಲ. ನಿಮ್ಗೆ ಯಾಕೆ ಬೇಕದು? ಬಡವ ಕೊಟ್ಟಿಲ್ಲ ನನ್ನ ಮಗಳನ್ನ ಗಿಫ್ಟ್ ಆಗಿ. ಅದು ನಾಯಿ ಮರಿ, ಇದು ದೊಡ್ಡ ನಾಯಿ ಮರಿ. ಆ ದೊಡ್ಡ ನಾಯಿ ಮರಿಗೆ ಗಿಫ್ಟು. ವಾ, ಯಾಕೆ ಬೇಡವಾ? ವಾಪಸ್ ಕೊಡ್ತಾ ಇದ್ರಿ ಮಡಿಕಳಿ? ಏನೂ ಕೊಟ್ಟಿಲ್ಲ ಅಂತ. ಓ, ಅದಕ್ಕೆ ವಾಪಸ್ ಕೊಡೋದಾ? ತಗೊಳ್ಳಿ ಬೇಡಿಕತೆ. ಹಾಕ್ಬಿಡ್ತೀವಿ ಈಗ ನಿಮ್ಮ ಕತ್ಕಿ. ಈಗ ಹಾಕಿ ನಿಮ್ಮ ಕತ್ಕ ಹಾಕಳಿ. ಹೆಂಗೆ ಕಾಣಿಸ್ತದೆ ನೋಡಮ್ಮ. ನಾನೇ ಹಾಕಬೇಕು. ಆಲ್ರೆಡಿ ಹಾಕೊಂಡಿದ್ದೀನಿ ಬಿಡಿ. ನನ್ನ ಮಗಳು ಹಾಕ್ತೀನಿ. ಹೌದಾ? ಕೊಡ್ಸಿದ್ರೆ ಮಗಳಿಗೆ ಹಾಕ್ತೀನಿ ಅಂತವೆ. ಅಯ್ಯೋ, ಏನು ಹೇಳಲ್ವಾ? ಏನು ಹೇಳ್ಬೇಕು? ಹೆಂಗೆ ಅನ್ನಿಸ್ತು ಗಿಫ್ಟು ನೋಡಿ? ಏನು ಅನ್ನಿಸ್ತು? ಏನು ಅನ್ನಿಸ್ಲಿಲ್ಲಪ್ಪ. ಹೌದಾ? ಸರಿ ಬಿಡಿ, ಆಯ್ತು. ಇನ್ನೊಂದು ಗಿಫ್ಟ್ ಐತೆ, ಅದು ನಿನಗೆ ಭಾರಿ ಫೇವ್ರೇಟು. ಅದು ಆಮೇಲೆ ತೋರಿಸ್ತೀನಿ. ಹೌದಾ? ಏನಪ್ಪ? ಏನೋ ಐತೆ. ಹೌದಾ? ನನ್ನ ಮಗಳು ಎಲ್ಲೋದ್ಲೀಗ? ಓದ್ಲು ತಾತನ ಜೊತೆ. ಹೋಯ್ತು ಅವ್ರ ತಾತನ ಜೊತೆ ಹೋಯ್ತು. ಅಲ್ಲಿ ಬಿಡೋದ. ರಾಜು, ಮದುವೆ ಆಗಬಾರ್ದಿತ್ತು, ಆ್ಯಕ್ಚುಲಿ ಆಗ್ಬಿಟ್ಟೆ. ಹ್ಯಾಪಿ 2 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ನೋಡಿ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು? ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಪೂಜಾ ನನಗೆ ಇದು ಗಿಫ್ಟ್ ಕೊಟ್ಟಿರೋದು. ಹಂಗೆ ಇದೊಂದು ಪ್ಯಾಂಟ್ ತೋರ್ಸಲ್ಲ, ಚೆನ್ನಾಗಿದೆ. ನೋಡಿ, ಇಲ್ಲಿ ನಾನು ಬೆಳ್ಳಿ ಚೈನ್ ಹಾಕೊಂಡಿನಿ. ಪೂಜಾ ನೋಡಿ 1 2 3 ಚೈನ್ ಗಿಫ್ಟ್ ಹೊಡೋದು ಇವತ್ತು. ನಿಮ್ಮ ಅಪ್ಪ ಕೊಡ್ತಾನೆ. ಸುಮ್ಮನೆ ಅಂದೆ, ಅದೊಂದೇ ಗಿಫ್ಟು ಪೂಜೆಗೆ. ಇನ್ನೊಂದು ಐತೆ ಅವಳಿಗೆ ಫೇವ್ರೇಟ್ ಅಂದರೆ ಫೇವ್ರೇಟು. ಅದನ್ನ ತೋರಿಸ್ತೀನಿ ಆಮೇಲೆ ಏನು ಅಂತ. ಹೌದಾ? ನೋಡೋಣ. ಪೂಜಾ ಅವ್ರ ಊರಲ್ಲಿ ದೇವ್ರ ಮೆರವಣಿಗೆ ಅಂದ್ಬಿಟ್ಟು ಕರ್ಕೊಂಡೋಯ್ತಾಳೆ. ಬನ್ನಿ, ಯಾವ ರೀತಿ ಮಾಡ್ತಾರೆ ನನ್ನ ತೋರಿಸ್ತೀನಿ. ಅಲ್ವಾ ಪೂಜಾ? ಬನ್ನಿ ಇವಾಗ. ನೋಡಿ, ಇಲ್ಲಿ ಪೂಜಾ ಕಾಯ್ತಾವಳೆ. ದೇವ್ರು ಇನ್ನೂ ಅಲ್ಲೈತೆ, ಅದಿನ್ನೂ ಕಾಣಿಸ್ತಾ ಇಲ್ಲ. ತೋರಿಸ್ತೀನಿ. ಪೂಜಾ ನೋಡಿ ಇಲ್ಲಿ ಹೆಂಗೆ ನಿಂತವಳೆ. ಅಯ್ಯೋ,
ನಮ್ಗಂತೂ ಈ ನಮ್ಮ ಹೆಣ್ಣ ತಡೆದು ಹಿಡಿಯಕ್ಕಂತೂ ಆಯ್ತಲ್ಲ ನೋಡಿ ಇಲ್ಲಿ. ನಿಧಾನ ಅಯ್ಯೋ ಅಯ್ಯೋ ಬತ್ತು ನಾಯಿ ಮರಿ. ಸರಿ ಸರಿ ಬಾಯ್ ಮಾಡೋ, ಬಾಯ್. ಹಾಂ ಬಾಯ್ ಬಾಯ್. ಇದು ತಗೋ ಇದು. ಬರ್ತಡೆಗೆ ಪೂಜೆಗೆ ಅದೇ ಗಿಫ್ಟು ನನ್ನ ಮಗಳ ಕಡೆಯಿಂದ ಅಲ್ವಾ. ಬರ್ತಡೇ ಮೆರವಣಿಗೆ ಚೆನ್ನಾಗಾಯಿತು. ಇವಾಗ ತಾನೇ ಪೂಜೆ ಹಣ್ಣು ಕೈ ಮಾಡಿಸ್ಕೊಂಡು ಬಂದ್ವಿ. ಸಿಂಪಲಾಗಿ ಮಾಡಿದ್ದಾರೆ ಈ ಸಲ, ಅಂದರೆ ಮಳೆ ಟೈಮ್ ಅಲ್ವಾ, ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಎದ್ದಾಗಲೇ 3 ಗಂಟೆ ಆಗಿತ್ತು. ಈ ಸಲ ಸಿಂಪಲಾಗಿ ಮಾಡಿದ್ದಾರೆ. ಸೊ ಮುಗಿಸ್ಕೊಂಡು ಬಂದ್ವಿ. ನಾನು ರಾಜಿಗೆ ಒಂದು ಸಣ್ಣ ಗಿಫ್ಟ್ ಕೊಡೋಣ ಅಂತ ಹೇಳಿ ಅದನ್ನು ತಗೋಬೇಕು ಅಂತ ಆಸೆ ಮಾಡ್ತಿದ್ರು ರಾಜು ಅವರು. ಸೊ ಆಲ್ರೆಡಿ ತಗೊಂಡಿದ್ದೆ, ಅದು ಏನೋ ಆ ಪ್ರಾಬ್ಲಮ್ ಆಗಿ ಹೊಂಟೋಯ್ತು ಅದು ಮಳೆಯಲ್ಲಿ. ಅದಕ್ಕೆ ಅದೇ ಥರದ್ದು ಬೇಕು ಅಂತ ಹೇಳಿ ಕಂಡ್ಕೊಂಡಿದ್ದೆ. ಮನೆಗೂ ಪೂಜಾ ನೆನ್ಸ್ ಮಾಡೋಳೆ. ಅದು ಗಿಫ್ಟ್ ಏನು ಪ್ಯಾಕ್ ಮಾಡಿಸ್ಲಿಲ್ಲ, ಸುಮ್ಮನೆ ಯಾಕೆ ಅಂತ ಮಾಡಿಸ್ಲಿಲ್ಲ. ಸೊ ಇಷ್ಟ ಆಯ್ತಾ ನೋಡಿ ರಾಜು. ತುಂಬ ಚೆನ್ನಾಗಿದೆ, ಸೇಮ್ ಕಲರು. ಮೊದಲೊಂದು ಇದೇ ಥರದಿತ್ತು, ಆದರೆ ಅದು ಹೊಂಟಾಯ್ತು. ಕೊನೆಗೂ ಅದೇ ಬೇಕು ಅಂದ್ಬಿಟ್ಟು ತರಿಸಿ ಇಷ್ಟ ಆಯ್ತಾ ಕೊಟ್ಟವ್ರೆ. ಚೆನ್ನಾಗೈತೆ, ಥ್ಯಾಂಕ್ ಯು, ವೆಲ್ಕಮ್. ಆಚೆ ಹೋಗೋಣ ಅಂತ ಕರ್ಕೊಬಂದು ಎಲ್ಲೋ ಲೈಸ್ ಮ್ಯಾಜಿಕ್ ಕರ್ಕೊಬಂದು. ನನಗೆ ಇದೆಲ್ಲ ಇಷ್ಟ ಆಗಲ್ಲ, ನಾನು ಖರ್ಚು ಮಾಡೋದ್ರಲ್ಲಿ ಸ್ವಲ್ಪ ಬಿಡ್ತೀನಿ. ಅದನ್ನೇ ರಾತ್ರಿ ಮಧ್ಯಾಹ್ನ ಫ್ರೆಂಡ್ಸ್ ಎಲ್ಲ ಬಿಡ್ತೀನಿ. ಥ್ಯಾಂಕ್ಸ್, ಖುಷಿ ಆಯಿತು ನಿಮಗೆ ಕೊಟ್ಟಿದ್ದು. ಜಾಸ್ತಿ ಏನಾದರೂ ತಿನ್ನೋದು ನಿಜ ಅಲ್ಲೇ ಬೆಳೆದಿರ್ತಾರೆ. ಮಾಡಿದ್ವಿ. ಇದು ನಾವು ಕಾಲೇಜ್ ಪಕ್ಕ ಇರೋವಂಥ ಐಸ್ ಮಾಡಿಬಿಟ್ಟಿದ್ದು. ಸೊ ಜನ ಅಷ್ಟು ರಶ್ ಇರಲಿಲ್ಲ, ನೈಟ್ ಆಗಿಬಿಟ್ಟು ನಾವು ಹೋದಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಪೂಜಾ ನನಗೆ ಎಲ್ಲೋದ್ರೂ ಇದೊಂದು ಗೋಳು ಕೊಡ್ತಾಳೆ. ಹೋಗಿತ್ತವೆಲ್ಲ ರೀಲ್ಸ್ ಮಾಡಿ ನನಗೆ ಹೊಟ್ಟೆ ಉರಿಸ್ತಾಳೆ. ನೋಡಿ ಇಲ್ಲಿ ಯಾವ ರೀತಿ ಮಾಡಿಸ್ತಾಳೆ ಅಂತ. ಪೂಜಾ ಇಲ್ಲಿರೋದೆಲ್ಲ ಆರ್ಡ್ರ್ ಮಾಡೋಳೆ. ನೋಡಿ ಈಗ ಕೊನೆಯಲ್ಲಿ ಏನು ಬರ್ತವೆ ಅಂತ. ಇಲ್ಲಿ ಎಲ್ಲ ಇಂಗ್ಲೀಷಲ್ಲೇ. ನನಗೆ ಇಂಗ್ಲೀಷ್ ಬರೀಕಿಲ್ಲ, ಅವ್ರು ಕನ್ನಡ ಹಾಕಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಏನೇ ಪೂಜಾ, ಕನ್ನಡ ಹಾಕ್ಸೋದ ನಾಳಿಕೆ? ನಗಾಡ್ತವನೆ ಕನ್ನಡ ಹಾಕ್ಸೋದ ಅಂದರೆ. ಅಯ್ಯೋ, ಪೂಜಂಗೆ ಫೇವ್ರೇಟು ಇದೇನಿದು ಫ್ರೆಂಚ್ ಫ್ರೈಸ್. ಅವನೊಬ್ಬ ತಿಂದವನೆ, ಇವ್ರು ತಿಂತಾರೆ. ನಮಗೆ ನೋಡಿ ಇಲ್ಲಿ ಹೆಂಗೆ ಎಸ್ತಾರೆ. ಇಲ್ಲಿ ತಾನೇ ತಗೊಂಡು ಹಂಗೆ ಕೂತಿರೋದು. ತಗೋ ಹೋಗ್ಲಿ. ಇವಾಗ ತಾನೇ ಐಸ್ ಮ್ಯಾಜಿಕ್ ಹೋಗಿ ಬಂದ್ವಿ. ನನಗೆ ಈ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಏನಿದ್ರು ಯಾವುದ್ರಲ್ಲೂ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಳ್ಳೋದೇ ನನಗೆ ಇಷ್ಟ. ಸುಮ್ಮನೆ ಏನಕ್ಕೆ ಗ್ರ್ಯಾಂಡು, ಅತಿ ಗ್ರ್ಯಾಂಡು ನನಗೆ ಅಷ್ಟು ನಿಜವಾಗ್ಲೂ ಇಷ್ಟ ಆಗಲ್ಲ. ಸೊ ಇವಾಗ ತಾನೇ ಐಸ್ ಮ್ಯಾಜಿಕ್ ಹೋಗಿ ಕೇಕ್ ಕಟ್ ಮಾಡಿ ಸಿಂಪಲ್ಲಾಗಿ ನಮ್ಮತ್ತೆ, ನಮ್ಮ ಮಾವನ ಮಗ ಮತ್ತು ನಮ್ಮ ರಾಜು, ನಾನು 3 ಜನನೂ ಹೋಗಿದ್ವಿ. ಸೊ ಇವಾಗ ತಾನೇ ಬಂದ್ವಿ. ಟೈಮು ಅವರು ಸ್ವಲ್ಪ ಲೇಟ್ ಮಾಡಿಬಿಟ್ರು. ಒಬ್ಬರೇ ಇದ್ದರು ಅಂಕಲು. ನನಗೆ ಫ್ರೆಂಚ್ ಫ್ರೈಸ್ ಇಷ್ಟ. ನಾನು ಜಾಸ್ತಿ ಹೋದರೆ ಜಾಸ್ತಿ ಅದೇ ತಗೊಳ್ಳೋದು. ಅಪರೂಪಕ್ಕೆ ಹೋದರೆ, ನಾವೇನು ಜಾಸ್ತಿ ಐಸ್ ಮ್ಯಾಜಿಕ್ ಎಲ್ಲ ಹೋಗಲ್ಲ. ಅಪರೂಪಕ್ಕೆ ಹೋದರೆ ಅದನ್ನೇ ತಗೊಳ್ಳೋದು. ಅದನ್ನು ತಗೊಂಡು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಇವಾಗ ತಾನೇ ಬಂದ್ವಿ. ಯಾರೆಲ್ಲ ನಮಗೆ ವಿಶ್ ಮಾಡಿದ್ರಿ ಅವ್ರಿಗೆಲ್ಲ ತುಂಬ 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 ಥ್ಯಾಂಕ್ಸ್. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.